ಅತ್ತೆ ಸೊಸೆ ಈ ಎರಡು ಪದಗಳು ಕೇಳಿದ್ರೆ ಎಷ್ಟು ಮನೆಗಳಲ್ಲಿ ಎಷ್ಟು ಕಥೆಗಳು ಶುರುವಾಗ್ತವೆ ಗೊತ್ತಾ? ಯಾರಾದ್ರೂ ಹೇಳ್ತಾರೆ ಅತ್ತೆ ತುಂಬಾ ಕಠಿಣ, ಇನ್ನೊಬ್ರು ಹೇಳ್ತಾರೆ ಸೊಸೆ ತುಂಬಾ ಅಹಂಕಾರಿ. ಆದ್ರೆ ಒಮ್ಮೆ ಯಾರಾದ್ರೂ ಕೇಳಿದ್ದಾರಾ ಅತ್ತೆಯ ಹೃದಯ ಏನ್ ಹೇಳುತ್ತೆ ಅಂತ, ಸೊಸೆಯ ಮನಸ್ಸು ಏನ್ ಅಳುತ್ತೆ ಅಂತ? ಇದು ಜಗಳದ ಕಥೆಯಲ್ಲ, ಇದು ಅರ್ಥ ಮಾಡ್ಕೊಳ್ಳದ ಇಬ್ಬರು ಹೆಂಗಸರ ಕಥೆ. ಒಂದ್ ಹುಡುಗಿ ಚಿಕ್ಕಂದಿನಿಂದಲೇ ತನ್ನ ಮದುವೆಯ ದಿನದ ಕನಸು ಕಾಣ್ತಾಳೆ. ಆಕೆ ಯೋಚಿಸ್ತಾಳೆ, ಒಂದು ದಿನ ನಾನು ಹೋಗೋ ಮನೆ ನನ್ನನ್ನ ಮಗಳಂತೆ ನೋಡ್ಬೇಕು. ಮದುವೆಯಾಗಿ ಹೊಸ ಮನೆಗೆ ಕಾಲಿಟ್ಟ ದಿನ ಅವಳ ಕಣ್ಣಲ್ಲಿ ಕನಸು, ಹೃದಯದಲ್ಲಿ ಭಯ. ಹೊಸ ಮನೆ, ಹೊಸ ಅಡಿಗೆ ಮನೆ, ಹೊಸ ನಿಯಮಗಳು. ಅವಳು ಪ್ರತಿಯೊಂದು ಕೆಲಸ ಮಾಡುವಾಗ ಸರಿಯೇ ಅನ್ನೋ ಪ್ರಶ್ನೆ ಮನಸ್ಸಿನಲ್ಲಿ. ಒಂದು ದಿನ ಅವಳು ಸ್ವಲ್ಪ ತಡವಾಗಿ ಎದ್ದಳು ಅಂದ್ರೆ ಅವಳು ಸೋಮಾರಿಯಾಗ್ಬಿಡ್ತಾಳೆ. ಒಂದು ದಿನ ಅಡುಗೆ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಅವಳು ಅಡುಗೆ ಬರದವಳು ಆಗ್ಬಿಡ್ತಾಳೆ. ಅವಳು ಯಾರಿಗೂ ನೋವು ಕೊಡಬೇಕೆಂದು ಯೋಚಿಸುವುದಿಲ್ಲ, ಆದ್ರೆ ಅವಳು ಎಲ್ಲವನ್ನೂ ಕಲಿಯುತ್ತಿರುವಳು. ಅವಳಿಗೆ ಬೇಕಾದದ್ದು ದೊಡ್ಡದೇನೂ ಅಲ್ಲ, ನೀನು ಚೆನ್ನಾಗಿದ್ದೀಯಾ ಅನ್ನೋ ಒಂದು ಮಾತು. ಒಂದು ತಾಯಿ ತನ್ನ ಮಗ ಹುಟ್ಟಿದ ದಿನದಿಂದ ಅವನಿಗಾಗಿಯೇ ಬದುಕಿದಳು. ಅವನಿಗೆ ಜ್ವರ ಬಂದಾಗ ರಾತ್ರಿ ನಿದ್ರೆ ಮಾಡಲಿಲ್ಲ. ಅವನ ಪರೀಕ್ಷೆ ಇದ್ದಾಗ ಅವಳಿಗೆ ಒತ್ತಡ. ಅವನ ಮದುವೆ ದಿನ ಅವಳಿಗೆ ಸಂತೋಷವೂ ಇದೆ, ಆದ್ರೆ ಹೃದಯದೊಳಗೆ ಒಂದು ಭಯವೂ ಇದೆ. ಇನ್ನು ನನ್ನ ಮಗ ನನಗಿಂತ ಅವಳಿಗೆ ಹೆಚ್ಚು ಕೇಳ್ತಾನಾ? ನನ್ನ ಮಾತು ಕೇಳೋದಿಲ್ವಾ? ಆ ಭಯವನ್ನು ಅವಳು ಹೇಳಿಕೊಳ್ಳೋದಿಲ್ಲ, ಆದ್ರೆ ಅವಳ ವರ್ತನೆಯಲ್ಲಿ ಕಾಣಿಸುತ್ತದೆ. ಸೊಸೆ ಮಗನ ಜೊತೆ ಮಾತನಾಡಿದಾಗ ಅವಳಿಗೆ ಒಳಗೆ ಸ್ವಲ್ಪ ಖಾಲಿತನ. ಅವಳು ಕಠಿಣವಾಗಿ ಮಾತನಾಡಿದ್ರೆ ಅದು ದ್ವೇಷದಿಂದ ಅಲ್ಲ, ಅದು ಕಳೆದುಕೊಳ್ಳುವ ಭಯದಿಂದ. ಅವಳಿಗೂ ಬೇಕಾದದ್ದು ದೊಡ್ಡದೇನೂ ಅಲ್ಲ, ಅಮ್ಮ ಅನ್ನೋ ಒಂದು ಪ್ರೀತಿ ತುಂಬಿದ ಕರೆ. ಈ ಕಥೆಯಲ್ಲಿ ಹೆಚ್ಚು ಕಷ್ಟಪಡುವವರು ಯಾರು ಗೊತ್ತಾ? ಮಧ್ಯದಲ್ಲಿ ಇರುವ ಗಂಡ. ಒಂದೆಡೆ ಅವನ ತಾಯಿ, ಇನ್ನೊಂದೆಡೆ ಅವನ ಹೆಂಡತಿ. ಅವನು ಯಾರನ್ನೂ ನೋಯಿಸಬಾರದೆಂದು ಯೋಚಿಸುತ್ತಾನೆ, ಆದರೆ ಕೆಲವೊಮ್ಮೆ ಮೌನವಾಗಿ ಬಿಡುತ್ತಾನೆ. ಆ ಮೌನವೇ ದೊಡ್ಡ ಸಮಸ್ಯೆಯಾಗಿ ಬಿಡುತ್ತದೆ. ಸಮಸ್ಯೆ ಅತ್ತೆಯಲ್ಲಿಲ್ಲ, ಸಮಸ್ಯೆ ಸೊಸೆಯಲ್ಲೀ ಇಲ್ಲ, ಸಮಸ್ಯೆ ಮಾತನಾಡದ ಭಾವನೆಗಳಲ್ಲಿದೆ. ಅತ್ತೆ ಹೇಳುವುದಿಲ್ಲ ನನಗೆ ಭಯ ಇದೆ ಅಂತ, ಸೊಸೆ ಹೇಳುವುದಿಲ್ಲ ನನಗೆ ಒಪ್ಪಿಗೆ ಬೇಕು ಅಂತ. ಈಗೋ, ಅಹಂಕಾರ, ಅರ್ಥ ಮಾಡಿಕೊಳ್ಳದ ಮನಸ್ಸು, ಇವು ಮನೆಗಳನ್ನು ಒಡೆಯುತ್ತವೆ. ಒಂದು ದಿನ ಅತ್ತೆ ಹೇಳಿದ್ರೆ ನೀನು ನನ್ನ ಮಗಳು, ಸೊಸೆ ಹೇಳಿದ್ರೆ ಅಮ್ಮ ನಿಮ್ಮಿಂದ ಕಲಿಬೇಕು. ಆ ಮನೆಯ ವಾತಾವರಣವೇ ಬದಲಾಗುತ್ತದೆ, ಜಗಳ ಕಡಿಮೆಯಾಗುತ್ತದೆ, ನಗು ಹೆಚ್ಚಾಗುತ್ತದೆ. ಅತ್ತೆ ಸೊಸೆ ಶತ್ರುಗಳಲ್ಲ, ಅವರು ಒಂದೇ ವ್ಯಕ್ತಿಯನ್ನು ಪ್ರೀತಿಸುವ ಇಬ್ಬರು ಹೆಂಗಸರು. ಒಬ್ಬಳು ಅವನಿಗೆ ಜೀವ ಕೊಟ್ಟವಳು, ಇನ್ನೊಬ್ಬಳು ಅವನ ಜೊತೆ ಜೀವನ ಹಂಚಿಕೊಳ್ಳುವವಳು. ಸ್ವಲ್ಪ ಸಹನೆ, ಸ್ವಲ್ಪ ಅರ್ಥ, ಸ್ವಲ್ಪ ಪ್ರೀತಿ, ಇಷ್ಟೇ ಸಾಕು ಮನೆ ಸ್ವರ್ಗ ಆಗಲು. ನಿಮ್ಮ ಮನೆಯಲ್ಲಿ ಅತ್ತೆ ಸೊಸೆ ಸಂಬಂಧ ಹೇಗಿದೆ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಈ ಕಥೆ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ. ಮತ್ತಷ್ಟು ಮನಸ್ಸಿಗೆ ತಾಕುವ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.